ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯ ಬಳಿ ಮೈಸೂರು ಬೃಂದಾವನದ ಮಾದರಿಯಲ್ಲಿ ನಿರ್ಮಿಸಿರುವ ಚಿಟ್ಟೆ ಪಾರ್ಕ್ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಹಿಡಕಲ್ ಜಲಾಶಯದ ಬಳಿ ಸುಮಾರು 500 ಎಕರೆ ಪ್ರದೇಶದಲ್ಲಿ ವಿವಿಧ ಉದ್ಯಾನವನಗಳನ್ನು ನಿರ್ಮಾಣ ಮಾಡಲಾಗುತ್ತಿದ್ದು, ಇಲ್ಲಿ ಮೊಸಳೆ ಪಾರ್ಕ್, ಬಿದಿರು ಉದ್ಯಾನವನ, ಪಕ್ಷಿಧಾಮ ನಿರ್ಮಿಸುವ ಯೋಜನೆಯೂ ಇದೆ. ಸುಮಾರು 9 ಎಕರೆ ಪ್ರದೇಶದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಚಿಟ್ಟೆ ಪಾರ್ಕ್ ಬೆಂಗಳೂರಿನ ಬನ್ನೇರುಘಟ್ಟದ ನಂತರ ರಾಜ್ಯದ 2ನೇ ಅತಿದೊಡ್ಡ ಪಾರ್ಕ್ ಎನ್ನುವ ಹೆಗ್ಗಳಿಕೆ ಪಡೆದಿದೆ. 150 ಜಾತಿಗಳ 25,000ಕ್ಕೂ ಅಧಿಕ ಸಸಿಗಳನ್ನು ನೆಡಲಾಗಿದ್ದು, ಚಿಟ್ಟೆಗಳ ಸಂತಾನೋತ್ಪತ್ತಿಗೆ ವಿಶೇಷ ಸೌಲಭ್ಯ ಕಲ್ಪಿಸಲಾಗಿದೆ. ಜೊತೆಗೆ ಚಿಟ್ಟೆ ಪಾರ್ಕ್ಗೆ ಬರುವ ಮಕ್ಕಳಿಗೆ ಆಟವಾಡಲು ವಿಶೇಷ ವ್ಯವಸ್ಥೆಯನ್ನು ಮಾಡುವ ಮೂಲಕ ಪ್ರವಾಸಿಗರನ್ನ ಆಕರ್ಷಿಸಲಾಗುತ್ತಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರವಾಸಿಗರು, ಬೆಳಗಾವಿ ಸುತ್ತಮುತ್ತಲ ಭಾಗದಲ್ಲಿ ಪ್ರವಾಸಿಗರನ್ನ ಆಕರ್ಷಿಸುವ ಚಿಟ್ಟೆ ಪಾರ್ಕ್ ನಿರ್ಮಾಣವಾಗಿರುವುದು ಈ ಭಾಗದಲ್ಲಿ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಉತ್ತೇಜನ ದೊರೆಯುವಂತಾಗಲಿದೆ. ಜೊತೆಗೆ ರಜಾ ದಿನಗಳಲ್ಲಿ ಕುಟುಂಬ ಸಮೇತ ಪಾರ್ಕ್ಗೆ ಬರಲು ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದರು. ಅಲ್ಲದೆ ಅರಣ್ಯ ಇಲಾಖೆ ವತಿಯಿಂದ ಚಿಟ್ಟೆ ಪಾರ್ಕ್ ನಿರ್ಮಿಸಿದ್ದು, ವಿವಿಧ ತಳಿಯ ಚಿಟ್ಟೆಗಳು ಪ್ರವಾಸಿಗರನ್ನ ಆಕರ್ಷಿಸುತ್ತಿವೆ ಎಂದು ತಿಳಿಸಿದರು. ಧನ್ಯವಾದಗಳು. ಇಲ್ಲಿ ಫೀಲ್ ಬರೋದಕ್ಕೆ ಒಂದು ಏನೋ ಮನ್ಸಿಗೆ ಸಮಾಧಾನ, ಮತ್ತು ಇಲ್ಲಿ ನೋಡುವಂಥ ಪ್ಲೇಸ ಮತ್ತು ಇರುವಂಥ ಕ್ಲೈಮೇಟ ಅಡ್ಡಿಲ್ಲ, ಚಲೋ ಐತಿ. ಮತ್ತು ಎಲ್ಲ ಥರದ ಹೂವು ಗಿಡ ಎಲ್ಲ ಅದಾವು, ಮತ್ತು ಚಿಟ್ಟೆಗಳು ಸಿಗ್ತಾವೆ ನೋಡೋಕೆ, ಮತ್ತು ಅನುಕೂಲ ಎಲ್ಲ ಚಲೋ ಐತಿ ಇಲ್ಲಿ. ಮತ್ತು ನಾವಂತ ಸ್ವಲ್ಪ ಡೆವಲಪ್ ಕ್ರಮೇಣ ಡೆವಲಪ್ ಆಗತೈತಿ, ಇನ್ನೊಂದು ಸ್ವಲ್ಪ ಡೆವಲಪ್ ಆಗಬೇಕು. ಮತ್ತು ಈ ಸರಿ ಈ ಭಾಗದಂತೂ ಹಿಂಗೆ ಇರೋಕ್ಕಿಲ್ಲ, ಇದು ಆಗಿ ಚಲೋ ಆಗೈತಿ. ಸಾಮಾನುಗಳು ಚಂದ ಅವ್ರಿ, ಜಾಸ್ತಿ ಅದಾವ್ರಿ. ಚಿಟ್ಟೆಗಳು ಬಂದು ಚಿಟ್ಟೆ ಥರ ಹಲವಾರು ಥರ ಅದಾವ್ರಿ. ಕಾಮನ್ ಟೈಗರ, ಹೂವು, ಮತ್ತು ಆಲ್ಮೋಸ್ಟ್ ಚಂದ ಐತಿ ಚಿಟ್ಟೆ ಪಾರ್ಕ್ ರೀ. ಇಲ್ಲಿ ನೋಡಕ್ಕೆ ರೀ ಬೆಳಗಾವಿ ಅಂದ್ರೆ ಬರ್ತೈತೆ ರೀ, ಮತ್ತು ಮಹಾರಾಷ್ಟ್ರದಿಂದ ಬರೋದು ಜಾಸ್ತಿ ರೀ, ಮತ್ತು ಜಾಸ್ತಿ ಭಾಳ ಜನ ಬರ್ತಾರೆ. ಇಲ್ಲಿನ ಭಾಳ ಜಿಪ್ಲೈನ್ ರೀ, ಸ್ವಿಮ್ಮಿಂಗ್ ಪೂಲ್ ರೀ, ರೈನ್ ಡ್ಯಾನ್ಸ್ ರೀ, ಬೋಟಿಂಗ್ ರೀ, ಸೈಡ್ಲೆಸ್ ಟ್ರೈನ್ ಸಿಸ್ಟಮ್ ಆಗೋಯ್ತು ರೀ. ಇನ್ನೂ ಕೆಲಸ ಚಾಲು ಐತ್ರಿ.